ಡಿ ಸಿ ತಗೋವಂಥ ಸಂಬಳದ ತಗೊಂಡು ಬದುಕ್ಬೋದು. ಅವ್ನಿಗೆ ಎಷ್ಟು ಸಂಬಳ ಬರುತ್ತೆ ಅಷ್ಟು. ಅವ್ರೇನು ಹೇಳ್ತಾರೆ, ಇದನ್ನೆಲ್ಲ ನೀನು ಸಕ್ಸಸ್ ಮಾಡಿಬಿಟ್ರೆ ಸ್ವಿಸ್ ಬ್ಯಾಂಕಲ್ಲಿ ನೀನೇ ಅಕೌಂಟ್ ಓಪನ್ ಮಾಡ್ಬೋದು. ಯಾವುದು ಅಲ್ಲ. ಈಗ ನಾನು ಏನು ಕೊಟ್ಟರು ಇಸ್ಕೊತಾರೆ, ಆದರೆ ನಾನೇ ಮೋಸ ಮಾಡಿದ್ರೆ ನನ್ನಂಥ ಪಾಪಿ ಇಲ್ಲ ಅಂತ. ಅದು ಕರೆಕ್ಟ್. ಕೊರೋನಾದಲ್ಲಿ 4 ದಿನ 4 ಗಂಟೆ ಈಚೆಗೆ ಬಿಟ್ರಲ್ಲ, ಎಲ್ಲ ಏನು ತಗೊಂಡ್ರು? ಹೆಂಗಸ್ರೆಲ್ಲ ಚಿನ್ನ ಸೀರೆ ತಗೋಕೆ ಹೋಗಲಿಲ್ಲ, ಗಂಡಸ್ರುವೆ ಮೊಬೈಲು ಕಾರು ಸ್ಕೂಟ್ರ್ ತಗೋಕೆ ಹೋಗಿಲ್ಲ. ಎಲ್ಲರೂ ಸೇರಿ ಏನು ತಗೊಂಡು ಆಹಾರ ಮತ್ತು ಹಣ್ಣು ತರಕಾರಿ ಅಕ್ಕಿ ತಗೋಕೆ ಹೋದ ತೀರಾಯ್ತದೆ ಅಂತ. ಆದರೆ ಇಲ್ಲಿ ಮುಖ್ಯ ಆಹಾರ ತಾನೆ. ಹೌದು. ಈ ಆಹಾರದನ್ನು ಕೇವಲ ಅರ್ಧ ಗಂಟೆ ಕಲ್ತ್ಕೋಬೇಕು ಅಂದರೆ ಆಗಲ್ಲ. ಇದು ಯಾವ ರಾಸಾಯನಿಕದಲ್ಲಿ ಇವತ್ತು ತೋಟ ಮಾಡಿದವರು ಬರೀ ಅಡಿಕೆನೇ ನೆಟ್ಬಿಟ್ಟು ಅದಕ್ಕೆ 2 ಲಕ್ಷ ತಗೋತಾ ಇರೋದು, 1 ಲಕ್ಷ ಖರ್ಚು ಮಾಡಿ ಎಲ್ಲ ಬರೀ ಅಡಿಕೆ ನೆಟ್ತಾ ಇರೋದು. ನಿಜ. ಅದನ್ನ ಮೇಲೆ ತಗೊಂಡಿಲ್ಲ, ಲಕ್ಷದ ಮೇಲೆ ಖರ್ಚಾಯ್ತಾ ಇದೆ, ತಗೊಂಡು ನಾಶ ಆಯ್ತಾ ಇದೆ. ಅದಕ್ಕೂ ಇದಕ್ಕೂ ಟ್ಯಾಲಿ ಮಾಡ್ಕೊಳ್ಳಿ. ಟ್ಯಾಲಿ ಮಾಡ್ಕೊಂಡು ನೀವೇ. ಆದ್ರೆ ಒಂದು ನಾನು ಹೇಳೋದು, ಬದುಕ್ಬೋದು ಅಂತಂದರೆ ಏನು ದೊಡ್ಡ ಆಡಂಬರ ನೀವು ಮಾಡಿದ್ರೆ ಅದಂಗಲ್ಲ, ನ್ಯಾಯವಾಗಿ ಬದುಕ್ಬೋದು. ನೋಡಿ ಇಲ್ಲಿ ಪಾಲಕರು ಏನು ಹೇಳ್ತಾರೆ, ಒಬ್ಬ ಡಿ ಸಿ ತಗೋವಂಥ ಸಂಬಳದ ತಗೊಂಡು ಬದುಕ್ಬೋದು. ಅವ್ನಿಗೆ ಎಷ್ಟು ಸಂಬಳ ಬರುತ್ತೆ ಅಷ್ಟು. ಅವ್ರೇನು ಹೇಳ್ತಾರೆ, ಇದನ್ನೆಲ್ಲ ನೀನು ಸಕ್ಸಸ್ ಮಾಡಿಬಿಟ್ರೆ ಸ್ವಿಸ್ ಬ್ಯಾಂಕಲ್ಲಿ ನೀನೇ ಅಕೌಂಟ್ ಓಪನ್ ಮಾಡ್ಬೋದು. ಕಳ್ಳರು ಮಾಡೋರಲ್ಲ ಅವರಲ್ಲ, ನೀನೇ ನಿಜವಾದ ರೈತನೇ ಅಕೌಂಟ್ ಓಪನ್ ಮಾಡ್ಬೋದು ಅಂತ. ಎಷ್ಟು ಹೇಳಿ, 10 ರಿಂದ 15 ಲಕ್ಷ ನೀ ತಗೊಂಡ್ರೆ ಅಕೌಂಟ್ ಅಲ್ಲಿ ಮಾಡ್ಬೋದಲ್ವಾ? ಇಲ್ಲಿ ನೀನು 16 ಎಕರೆ ಮಾಡಿದ್ರೆ ಅಂದರೆ ಆ ಸತ್ಯನ ನೀವು ನೋಡಿ ಪಾಳ ಕರ್ತವ್ಯ ಅದೇ. ನಾನು ಹೇಳ್ತಾ ಇಲ್ಲ ನೋಡಿ, ಗಿಡನೇ ಹೇಳ್ತಾ ಇವೆ. ಈಗ ನಮಗೆ ಬರ್ತಾ ಇರೋದು, ನನಗೆ 1 ಎಕರೆಗೆ 5 ಲಕ್ಷ, 4 ರಿಂದ 5 ಲಕ್ಷ ಮಿನಿಮಮ್. ಅಡಕೆ ಪಡ್ಕೆ ನಾವೆಲ್ಲ ಏನು ಮಾಡ್ತಾ ಇದ್ರಿ, ಪೋಸ್ಟ್ ಮಾಡ್ಕೊತಾವಿ. ಅಡಕೆಲಿ ಅವು ನಮ್ಮದು ವ್ಯತ್ಯಾಸಗಳವೆ. ನನಗೀಗ 4 ರಿಂದ 5 ಬತ್ತ. ನಾನು ಅಷ್ಟನ್ನ ರೀಚ್ ಆಗೋಕ್ಕೆ ನೋಡಿ ಎಲ್ಲ ವ್ಯವಸ್ಥೆ ಅಂತಲ್ಲ, ಅದು ಆಯ್ತಾ. ಆದರೆ ಇದೇ ಥರ ನಾನು ಕೆಲವನ್ನ ಬೀಜಗಳನ್ನ ತಪ್ಪು ಮಾಡಿದ್ದೀನಲ್ಲ, ಅದು ಯಾರು ತಪ್ಪು? ನೀವು ಹಂಗಲ್ಲ, ಕರೆಕ್ಟಾಗಿ ಬೀಜನೇ ಹಾಕಿ 400 ಕಾಯಿ ಬರ್ತದೆ. ಬೀಜ ಅಂದರೆ ಯಾವುದೋ ಇದರಲ್ಲ, ನೀನು ಒಳ್ಳೆ ಮರ ತಗೊಂಡು ನೋಡ್ಕೊಂಡು ಹಾಕೋದು. ಏನು ಸರ್? ಬನ್ನಿ ಸರ್. ಈಗ ಪಾಳೆಕರಿ ಏನು 5 ಲೇಯರ್ ಅಂತ ಮಾಡಿದ್ದಾರೆ, ಅದು ನೋಡಿ ಇಲ್ಲಿ ನಾವು ಆಯೋಜನೆ ಮಾಡಿದ್ವಿ. ಓಕೆ. ಈಗ ಇಲ್ಲಿ ನೋಡಿ ಸರ್, ಈಗ ಏನಪ್ಪ ಅಂತಂದರೆ ಈ 5 ಲೇಯರಲ್ಲಿ ಪಾಳೆಗಾರು ಸೈಂಟಿಫಿಕ್ ಏನಪ್ಪ ನೋಡಿ, ನೇಚರು ವೈವಿಧ್ಯಮಯ ಅಂತಂದರೆ ನೋಡಿ, ಈಗ ಕೊಡಗಲ್ಲಿ ಅಲ್ಲಿ ಭೂಕುಸಿತ ಅವೆಲ್ಲ ಆಯಿತು, ಅದೇ ಥರ ಎಲ್ಲ ಕಡೆ ಆಗಲ್ಲ. ಓಕೆ. ಈಗ ಅಲ್ಲಿ ಏನಪ್ಪ ಅಂದರೆ ನಾವು ಎಲ್ಲಿ ನೇಚರ್ನ ಹಾಳು ಮಾಡಿದ್ವಿ ಅಲ್ಲಿ ವ್ಯತ್ಯಾಸ ಆಗ್ಬೋದು ಹೊರತು ಎಲ್ಲ ಕಡೆ ಆಗೋಲ್ಲ. ಈಗ ಒಂದು ಮನೆಯಲ್ಲಿ ಒಬ್ಬ ಪೋಲಿ ಆದರೆ ಏನು ಎಲ್ಲರೂ ಅವ್ನು ನಿಂತ್ಕೊಂಡು ಹೋಗಲ್ಲ. ಹಂಗೆ ನೇಚರ್ ಏನಪ್ಪ ಅಂದರೆ ತನ್ನವನ್ನು ತಾನು ಉಳಿಸ್ಕೊಳ್ಳುತ್ತೆ. ಇದು ಸತ್ಯ. ನೋಡಿ, ನೇಚರ್ನ ಏನಂತ ಕರಿತೀವಿ? ವೈವಿಧ್ಯಮಯ ಅಂತ ಕರಿತೀವಿ. ನೋಡಿ, ಒಂದೇ ರೀತಿ ಇರಲ್ಲ. ಈಗ ನೀವು ನೋಡ್ಬೋದು, ಒಂದು ತೆಂಗಿನ ಮರ ಇದ್ದಂಗೆ ಇನ್ನೊಂದು ತೆಂಗಿನ ಮರ ಇದೆಯಾ? ಇಲ್ಲ, ಬೇರೆ ಬೇರೆ ಥರ ಇದೆ ತಾನೆ. ಹೌದು. ಏನು ಮೇಡಮರ? ಅದೇ ಥರ ಒಂದು ಅಡಿಕೆ ಮರ ನೋಡಿ, ಅದು ಒಂದೇ ಥರ ಇಲ್ಲ. ನೋಡಿ, ಒಂದು ಹಣ್ಣಿನ ಸಸಿ ನೋಡಿ, ಎಲ್ಲವೂ ನೋಡಿ. ಅದೇ ಥರ ಮಾನವನೂ ನೋಡಿ, ಮಾನವನು ಕೂಡ ಒಂದೇ ಥರ ಇಲ್ಲ. ಇದ್ದರೆ ಅವಳಿ ಜೋಳಿ ಅಪರೂಪ ಅಲ್ವಾ? ಅದೇ ಥರ ಇಲ್ಲಿ ಏನಾಗಿದೆ, ಗಿಡಗಳು ಈಗ ಪಾಳೆಕರು ಇದನ್ನು 5 ಲೇಯರ್ ಮಾಡಲ್ಲಿ ಅವ್ರೇನು ಮಾಡ್ತಾರೆ, ನೋಡ್ತಾರೆ, ಕಾಡನ್ನು ನೋಡ್ತಾರೆ. ಕಾಡು ವೈವಿಧ್ಯಮಯ. ಅಲ್ಲಿ ಯಾವುದೋ ಮರ, ಆದರೆ ಇಲ್ಲಿ ನಮಗೆ ಫುಡ್ ಬೇಕಾಗಿರೋದ್ರಿಂದ ಫುಡ್ ಮರಗಳನ್ನ ಆಯೋಜನೆ ಮಾಡ್ತಾರೆ. ಅದಕ್ಕೆ ಈಗ ಆಹಾರ ತಯಾರು ಮಾಡೋರು ಮತ್ತು ಆಹಾರ ಹೆಂಗೆ ಉತ್ಪತ್ತಿ ಆಯ್ತದೆ ಅನ್ನೋದನ್ನು ನಾವು ತಿಳ್ಕೋಬೇಕು. ಅದು ಮುಖ್ಯ. ಈಗ ಏನಪ್ಪ ಅಂತಂದರೆ ಇಲ್ಲಿ ಮುಖ್ಯವಾಗಿ ಆಹಾರನ ತಯಾರು ಮಾಡೋದು ಹಸಿರೆಲೆಗಳು. ಯಾವ ಥರ ಅಂತಂದರೆ ಇಲ್ಲಿ ಆಹಾರ ತಯಾರಾಗಿ ನೋಡಿ, ಈಗ ನೀವು ನೋಡಿರ್ಬೋದು, ಈಗ ನಮ್ಮ ಮುಂದಿನ ದಿನದಲ್ಲಿ 130 ಕೋಟಿ ಇರುವಂಥ ಜನ 2050ನೇ ಇಸ್ವಿಗೆ 60ನೇ ಇಸ್ವಿಗೆ 250 ಕೋಟಿ ಜನ ಆಯ್ತಾರೆ ಅಂತ ಇದು ಸರ್ಕಾರದ ವರದಿ.
ಅದಕ್ಕೆ ಪ್ಲ್ಯಾನ್ ಮಾಡುತ್ತೆ ಸರ್ಕಾರ. ಪ್ರಧಾನಮಂತ್ರಿಯವ್ರು ಏನು ಮಾಡ್ತಾರೆ, ನೋಡಪ್ಪ ನನ್ನ ದೇಶ ಯಾರೂ ಹಸ್ಕೊಂಡಿರಬಾರ್ದು, ಯಾರೂ ಕೂಡ ಮನೆ ಇಲ್ದೇ ಇರಬಾರ್ದು. ಅವರೇನಪ್ಪ ಎಲ್ಲರನ್ನೂ ಒಂದು ಸಮವಾಗಿ ನೋಡುವಂಥ ಒಂದು ಭಾವನೆ, ಅದು ಸತ್ಯ. ಅದಕ್ಕೆ ಅವ್ರೇನು ಮಾಡ್ತಾರೆ, ಅಷ್ಟು ಮುಂದಿನ ಜನತೆಗೆ ಆಹಾರ ಕೊಡಬೇಕಲ್ಲ ಅಂಥೇಳಿ ಸೈಂಟಿಸ್ಟ್ಗಳನ್ನ ಕರೀತಾರೆ. ಕರೆದು ಅವ್ರೇನು ಮಾಡ್ತಾರೆ, ಕೇಳ್ತಾರೆ, ನೋಡಿ ಅಷ್ಟೊಂದು ಜನಕ್ಕೆಲ್ಲ ಊಟ ಹಾಕ್ಬೇಕು, ಏನು ಮಾಡ್ಬೇಕು ನಾವು ಎಲ್ಲ ಹಸುವಿನಿಂದ ಮುಕ್ತವಾಗಿರ್ಬೇಕಾದ್ರೆ ಅಂದರೆ ಅವ್ರೇನು ಹೇಳ್ತಾರೆ, ನೋಡಿ ಅಷ್ಟೆಲ್ಲ ಊಟ ಹಾಕ್ಬೇಕಾದ್ರೆ ಹೆಚ್ಚಿನ ರಾಸಾಯನಿಕ ಹಾಕಿ ನಾವು ಉತ್ಪನ್ನಗಳನ್ನ ತೆಗಿಬೇಕು ಅಂತ ಹೇಳ್ತಾರೆ. 40 ಗಾಡಿ, ಒಂದು ಎಕರೆಗೆ 40 ಬಂಡಿ ಗೊಬ್ಬರ ಹಾಕ್ಬೇಕು, ಮತ್ತು ಹೆಚ್ಚಿಗೆ ರಾಸಾಯನಿಕ ಹಾಕಿದ್ರೆ ಮಾತ್ರ ಬರೋದು, ನಾವು ಅಷ್ಟೊಂದು ಜನಕ್ಕೆ ಆಹಾರ ಕೊಡೋಕ್ಕಾಗೋದು, ಇಲ್ಲದರೆ ಇಲ್ಲ ಅಂತ ಅವ್ರು ಹೇಳ್ತಾರೆ. ಇದು ಪಾಳಕರ್ ಇದು ಸೈಂಟಿಸ್ಟು ಹೇಳ್ತಾ ಇರೋದು, ರಾಸಾಯನಿಕ ದನಿನ ಗೊಬ್ಬರದಿಂದ ಆಹಾರ ಉತ್ಪತ್ತಿ ಆಯ್ತದೆ ಅಂತ ಅವ್ರು ಹೇಳ್ತಾರೆ. ಆದರೆ ಇದನ್ನು ಪಾಳಕರ್ ಏನು ಮಾಡ್ತಾರೆ, ಇದು ಸುಳ್ಳು, ಸೈಂಟಿಸ್ಟು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳ್ತಾರೆ. ಮತ್ತು ಸುಳ್ಳು ಹೇಳ್ತಾರೆ ಹೇಗೆ, ಇಲ್ಲಿ ಆಹಾರ ಉತ್ಪತ್ತಿ ಆಗೋದು ಮೇಡಮ್ ಅವರೇ, ಮುಂದಿನ ದಿನದಲ್ಲಿ 250 ಕೋಟಿ ಜನಕ್ಕೆ ಆಹಾರ ಯಾತ್ರಿಂದ ಉತ್ಪತ್ತಿ ಆಯ್ತದೆ ಅಂದರೆ ಇಲ್ಲಿ ರಾಸಾಯನಿಕ ಗೊಬ್ಬರ, ಹಸುವಿನ ಗೊಬ್ಬರದಿಂದಲ್ಲ, ಮತ್ತು ರಾಸಾಯನಿಕ ಕೃಷಿಯಿಂದ ಮಾಡೋಕ್ಕಾಗಲ್ಲ, ಕೊಡೋಕ್ಕಾಗಲ್ಲ. ಎಲ್ಲ ಬೆಳೆ ರೋಗ ಬಂದು ಇನ್ನೊಂದು ಬಂದು ಹೋಗ್ತಾ ಇದೆ, ಎಲ್ಲ ಆಹಾರ ವಿಷ ಆಗಿದೆ. ಆದರೆ ಇಲ್ಲಿ ಮುಂದಿನ ದಿನದಲ್ಲಿ ಆಹಾರ ಎಲ್ಲಕ ಸಿಗಬೇಕು ಅಂದರೆ, ಆಹಾರ ಕೊಡಬೇಕು ಅಂದರೆ ಇಲ್ಲಿ ಯಾತ್ರಿಂದ ಅಂದರೆ ಪಂಚಮಹಾಭೂತದಿಂದ. ಏನು ಹೇಳಿ, ಆಹಾರ ಉತ್ಪತ್ತಿ ಆಗೋದು ಪಂಚಮಹಾಭೂತ. ಹಾಗಂದರೆ ಸೂರ್ಯನ ಕಿರಣ, ಗಾಳಿ, ನೀರು, ಆಕಾಶ, ಭೂಮಿ, ಈ 5ರಿಂದ ಈ 5ನ್ನು ಉಪಯೋಗಿಸ್ಕೊಂಡು ಆಹಾರ ತಯಾರು ಮಾಡೋರು ಯಾರು ಅಂದರೆ ಹಸಿರೆಲೆಗಳು. ಯಾವ ಮುಖಾಂತರ ಅಂದರೆ ಫೋಟೋಸಿಂಥಸಿಸ್, ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ. ಈ ಕ್ರಿಯೆಯಿಂದ ಆಹಾರನ ತಯಾರು ಮಾಡುತ್ತೆ. ನೋಡಿ, ಆಹಾರನ ಹಸಿರೆಲೆಗಳ ತಯಾರು ಮಾಡಿ ಕಾಂಡದಲ್ಲಿ ಇಟ್ಕೊತಾರೆ. ನೋಡಿ, ಒಂದು ದಿನಕ್ಕೆ ಎಷ್ಟು ಉತ್ಪತ್ತಿ ಮಾಡ್ತವೆ ಅಂತಂದರೆ, ನೋಡಿ ಒಂದು ದಿನಕ್ಕೆ 7,000ದಿಂದ 12,000 ಸೂರ್ಯನ ಪ್ರಖರತೆ, ಫುಟ್ ಕ್ಯಾಂಡಲ್. ನೋಡಿ, ಇಲ್ಲಿ ಸನ್ಲೈಟ್, ಸೂರ್ಯನ ಶಕ್ತಿನೇ ಸನ್ಲೈಟ್ ಇರುತ್ತೆ, ಅದನ್ನು ಏನು ಮಾಡ್ತವೆ, ಹಸಿರೆಲೆಗಳು ತಗೊಳ್ತವೆ. ಅಲ್ಲಿ ಎಷ್ಟು ಶಕ್ತಿ ಇರುತ್ತೆ, ಸನ್ಲೈಟ್ ಏನಂತಂದರೆ ಎನರ್ಜಿ ಇಸ್ ಎ ಸನ್ಲೈಟ್. ಫೋಟೋಸಿಂಥಸಿಸ್ ಸೂರ್ಯನ ಕಿರಣದಿಂದ ತಾನೇ ಮಾಡೋದು. ಎನರ್ಜಿ ಎಲ್ಲಿದೆ ಈಗ ನೋಡಿ, ನಮಗೆ ಎನರ್ಜಿ ಬೇಕು ಅಂದರೆ ಏನು ಬೇಕು, ಫುಡ್ ಬೇಕು. ಫುಡ್ ಯಾತ್ರಿಂದ ತಯಾರಾಗುತ್ತೆ, ಸೂರ್ಯನ ಕಿರಣದಿಂದ. ಅದಕ್ಕೆ ಪೂರ್ವಿಕರು ಏನು ಮಾಡ್ತಾಯಿದ್ರು, ಕೈ ಮುಗಿತಾಯಿದ್ರು, ಸೂರ್ಯ ನಮಸ್ಕಾರ ಮಾಡ್ತಾಯಿದ್ರು. ಇದು ವಿಜ್ಞಾನ. ನೋಡಿ, ಅದನ್ನು ಹಸಿರೆಲೆ ಮುಖಾಂತರ ತಗೊಂಡು ನಮ್ಗೆ ಆಹಾರ ಸಿಗುತ್ತೆ, ತಿಂತೀವಿ, ಆಗ ಮೂಮೆಂಟ್ ಆಗೋದು. ಅದಕ್ಕೆ ಇಲ್ಲಿ ಒಂದು ದಿನಕ್ಕೆ 7,000ದಿಂದ 12,000 ಫುಟ್ ಕ್ಯಾಂಡಲ್ ಸೂರ್ಯನ ಪ್ರಖರತೆ ಬೀಳ್ತಾ ಇರುತ್ತೆ. ಅದರಲ್ಲಿ ನೋಡಿ, ಜೂನ್ ಜುಲೈನಲ್ಲಿ 7,000ದಿಂದ 10,000 ಗಂಟೆ ಬೀಳುತ್ತೆ. ಇನ್ನು ಏಪ್ರಿಲ್ ಮೇನಲ್ಲಿ 12,000 ಫುಟ್ ಕ್ಯಾಂಡಲ್ ಬೀಳುವಂಥ ಇರುತ್ತೆ. ಅದನ್ನು ನೋಡಿ, ಈ ಹಸಿರೆಲೆಗಳಿರ್ತಾವಲ್ಲ, ಒಂದೇ ರೀತಿಯ ಆಹಾರವನ್ನು ತಯಾರು ಮಾಡಲ್ಲ, ತಗೊಳ್ಳಲ್ಲ. ಅವೇನು ಮಾಡ್ತವೆ ಹೇಳಂದಲ್ಲ, ವೈವಿಧ್ಯಮಯ. ಈಗ ನೋಡಿ, ಜಾಸ್ತಿ ಆಹಾರವನ್ನು ತಯಾರು ಮಾಡುವಂಥ ಗಿಡಗಳಿವೆ, ಕಮ್ಮಿ ಆಹಾರ ತಯಾರು ಮಾಡುವಂಥ ಗಿಡಗಳಿವೆ. ಇವೆಲ್ಲ ಏನಪ್ಪ ಅಂತಂದರೆ ನೋಡಿ, ಆಹಾರನ ತಯಾರು ಮಾಡಬೇಕಾದ್ರೆ ಒಂದು ಯಾವುದೇ ಗಿಡ 100 ಗ್ರಾಮ್ ಆಹಾರನ ತಯಾರು ಮಾಡುತ್ತೆ. 100 ಗ್ರಾಮಲ್ಲಿ 100ಕ್ಕೆ 98.5% ಕಾರ್ಬನ್, ಆಕ್ಸಿಜನ್, ಹೈಡ್ರೋಜನಲ್ಲಿ ಆಗೋಗುತ್ತೆ. ಹಂಗಂದರೆ ಸೂರ್ಯನ ಕಿರಣ, ಗಾಳಿ ಮತ್ತು ನೀರು. ನೋಡಿ, 1 ಚದುರ ಅಡಿ ಹಸಿರೆಲೆ ಒಂದು ದಿನಕ್ಕೆ 1250 ಕಿಲೋ ಕ್ಯಾಲೋರಿ ಶಕ್ತಿನ, ಎನರ್ಜಿನ ಬೀಳ್ತಾ ಇರುತ್ತೆ. ಅದರಲ್ಲಿ ಕೇವಲ 1% ತಗೊಳ್ಳೋದು, 12.5% ಸೂರ್ಯ ರಶ್ಮಿ ತಗೊಳುತ್ತೆ. ಆಮೇಲಿಂದ ಗಾಳಿ ತಗೊಳುತ್ತೆ. ಗಾಳಿ ಆದಮೇಲೆ ನೀರಲ್ಲ, ತೇವಾಂಶ ತಗೊಳ್ಳುತ್ತೆ.
ತಗೊಂಡು 4.5 ಗ್ರಾಮ್ ಕಚ್ಚಾ ಗ್ಲೂಕೋಸ್ನ ಉತ್ಪತ್ತಿ ಮಾಡುತ್ತೆ, ಕಾರ್ಬೋಹೈಡ್ರೇಟ್ನ. ಅದರಲ್ಲಿ ಧಾನ್ಯ ರೂಪದಲ್ಲಿ 2.25 ಆಗುತ್ತೆ, ಗೆಡ್ಡೆ ಗೆಣಸು ರೂಪದಲ್ಲಿ, ಧಾನ್ಯ ರೂಪದಲ್ಲಿ 1.5 ಆಗುತ್ತೆ. ನೋಡಿ, ಇದು ದಿನನಿತ್ಯ ನಡೆಯುವಂಥ ಚರ್ಗ. ಇದನ್ನು ಬದಲಾವಣೆ ಮಾಡೋ ಶಕ್ತಿ ಯಾರಿಗೂ ಇಲ್ಲ. ನೋಡಿ, ಇದು ಸರಿಯಾಗಿ ನೋಡಿ, ಅಲ್ಲಿ ತಯಾರು ಮಾಡಿ ಏನು ಮಾಡ್ತೋ, ಅದು ಗೆಡ್ಡೆ ಗೆಣಸು ಅದೇನು ಮಾಡೋ ಅದು ನೋಡಿಲಿ, ಅದೇನು ಮಾಡ್ತೋ ಅಲ್ಲಿ ನೋಡಿ, ಕಾಂಡದಲ್ಲಿ ಮಡಗಿ ಫೋಟೋಸಿಂಥೆಸಿಸ್ ಮಗ ತಗತ್ತು. ಧಾನ್ಯ ಭತ್ತ ನೋಡಿ, ಅವೆಲ್ಲ ಏನು ಮಾಡ್ತವೆ, ಅಲ್ಲಿಂದ ಬೆಳೆದು ತಗತ್ತವೆ. ನೋಡಿ, ಹಿಂಗೆ ತೆಗೆದು ನೋಡಿ, ಇಲ್ಲಿ ವೈವಿಧ್ಯಮಯ ಒಂದೇ ರೀತಿಯ ಆಹಾರ ತಯಾರು ಮಾಡೋದು. ಇಲ್ಲಿ ತಯಾರು ಮಾಡಬೇಕಾದ್ರೆ ಎಲ್ಲವೂ ಡಿಫ್ರೆಂಟ್ ಅಂದ್ವಲ್ಲ. ಈಗ ನೋಡಿ, ನಾವು ಮಾನವರು ಒಂದೇ ರೀತಿ ಇದೀವ. ನೋಡಿ, ನಾನೊಬ್ಬ ರೈತ, ನಾನೇನು ಮಾಡ್ತೀನಿ, ಎಷ್ಟೇ ಬಿಸಿಲಿರಲಿ ತಡ್ಕೊಂಡು ಕೆಲಸ ಮಾಡೋ ಸಾಕತ್ತು ನನಗದೆ. ಇನ್ನು ನಿಮ್ಮ ಅಫೀಸಿಯಲ್ಲು ನೀವೇನು ಮಾಡ್ತೀರಿ, ಅಷ್ಟೊಂದು ಬಿಸಿಲು ತಡ್ಕೊಳಕ್ಕಾಗಲ್ಲ, ಬಿಲ್ಡಿಂಗಲ್ಲಿ ಕೆಲಸ ಮಾಡ್ತಾರೆ. ಇನ್ನು ಅಫೀಸಿಯಲ್ ಹೆಂಡ್ತಿ ಅವ್ರೇನು ಮಾಡ್ತಾರೆ, ಇನ್ನೂ ಸೂಕ್ಷ್ಮ, ಇನ್ನು ಮಹಾರಾಣಿ ಅವ್ರ ಅರಮನೆಯಲ್ಲೇ ಬೆಳೆದಿರ್ತಾರೆ, ಸೂಕ್ಷ್ಮ. ಮತ್ತು ಮಹಾರಾಣಿ ಮಗಳು ನೋಡಿ, ಮಹಾರಾಣಿ ಮಗಳು ಚಿನ್ನು ತೂಟ್ಲಲ್ಲಿ ತೂಗಿಸ್ಕೊತಾರೆ. ನೋಡಿ, ಮಾನವರಲ್ಲೇ ಡಿಫ್ರೆಂಟ್ ಅಲ್ವಾ? ಅದೇ ಥರ ನಮ್ಮ ಬೆಳೆಗಳವೆ. ಅದಕ್ಕೆ ಹೇಳೋದು ವೈವಿಧ್ಯಮಯ ಅಂತ. ಇಲ್ಲೇನಾಗಿದೆ, ನಮ್ಮ ಥರ ನೋಡಿ, ಜಾಸ್ತಿ 7,000ದಿಂದ 12,000 ಫುಟ್ ಕ್ಯಾಂಡಲ್ ಸೂರ್ಯನ ಪ್ರಖರತೆನ ತಗೊಂಡು ಪಡ್ಕೋವಂಥ ಆಹಾರ ಜಾಸ್ತಿ ತಯಾರು ಮಾಡುವಂಥ ಗಿಡಗಳು ಯಾವುವು ರೈತನ ಥರ ಅಂದರೆ, ನೋಡಿ, ಇಲ್ಲಿ ಕಬ್ಬು, ಭತ್ತ, ರಾಗಿ, ಜೋಳ, ಸಜ್ಜೆ, ನವಣೆ, ಆರ್ಕ, ಊದ್ಲು, ಇವೆಲ್ಲ ಹುಲ್ಲು ಜಾತಿಯ ಗಿಡಗಳು ಜಾಸ್ತಿ ಆಹಾರ ತಯಾರು ಮಾಡ್ತವೆ. ಒಂದು ದಿನಕ್ಕೆ 7,000ದಿಂದ 12,000 ಫುಟ್ ಕ್ಯಾಂಡಲ್ ಶಕ್ತಿ ಎನರ್ಜಿ ಇರುತ್ತಲ್ಲ, ಅದೆಲ್ಲನೂ ತಗೊಂಡು ಅಷ್ಟು ತಯಾರು ಮಾಡುವಂಥ ತಾಕತ್ತು ಅವಕ್ಕಿರ್ತವೆ ಅವು ಬೈಲಲ್ಲಿ. ನೋಡಿ, ಇದು ತೋಟಗಾರಿಕೆ. ಇಲ್ಲೇ ಯಾವಿರ್ತವೆ ಅಂತಂದರೆ, ನೋಡಿ, ಇಲ್ಲಿ ದೊಡ್ಡ ಮರ ಯಾವುದೋ ನೋಡಿ, ಕಾಡಲ್ಲಿ ಯಾವುದೋ ಮರ ಇರುತ್ತೆ, ಆದರೆ ಪಾಳಕರು ಏನು ಮಾಡಿದ್ದಾರೆ, ನಮಗೆ ಫುಡ್ ಬೇಕಾಗಿರೋದು ನೋಡಿ, ತೆಂಗಿನ ಮರ. ಇದು ಫಸ್ಟ್ ಲೇಯರ್. ನೋಡಿ, ಇಲ್ಲಿಂದ ಈ ತೆಂಗಿನ ಮರ 36 ಅಡಿ ನೋಡಿ, ಅಲ್ಲಿಂದ ಅಲ್ಲಿಗೆ 36 ಅಡಿ, ಅಲ್ಲಿಂದ ಅಲ್ಲಿಗೆ 36 ಅಡಿ ನೋಡಿ. ಫಸ್ಟ್ ಲೇಯರ್ಗೆ 36 ಅಡಿನಲ್ಲಿ ನಾವೇನು ಮಾಡಿದ್ದೀವಿ, ತೆಂಗು ಕುಣಿಸಿದ್ದೀವಿ. ಓಕೆ. ಎರಡನೇದು ನೋಡಿ, ಈ 36 ಅಡಿನಲ್ಲಿ 130 ಸಸಿಗಳನ್ನ ಆಯೋಜನೆ ಮಾಡ್ಬೋದು, 5 ಲೇಯರ ಸರ್. ನೋಡಿ, ಮೊದಲೇದೇನು 36 ಅಡಿ ತೆಂಗು. ಎರಡನೇದು ನೋಡಿ, ಡ್ಯಾನ್ಸಿಂಗ್ ಸ್ಯಾಡೋ ಅಂತಂದರೆ, ನಿಮ್ಮ ಥರ ಅಫಿಷಿಯಲ್ ನೀವು ಬಿಲ್ಡಿಂಗಲ್ಲಿ ಹೆಂಗೆ ಕೆಲಸ ಮಾಡ್ತೀರಿ ಹಂಗೆ ಇಲ್ಲೇನಪ್ಪ ಅಂದರೆ, ನೋಡಿ, 5,400ರಿಂದ 7,000 ಫುಟ್ ಕ್ಯಾಂಡಲ್ನ ಸೂರ್ಯನ ಪ್ರಕಾರ ತಗೊಂಡು ಆಹಾರ ತಯಾರು ಮಾಡುವಂಥ ಗಿಡ ಮೀಡಿಯಮ್ ಮರ. ನೋಡಿ, ಅದು ಕಾಡಲ್ಲಿ ಯಾವುದೋ ಮರ, ಆದರೆ ನಮಗೆ ಫುಡ್ ಬೇಕಾಗಿರೋದ್ರಿಂದ ನೋಡಿ, ಮೂಸಂಬಿ ಮರ, ಕಿತ್ಲೆ ಮರ, ನೋಡಿ, ಇರಳಿ ಮರ, ಮತ್ತು ಸೀಬೆ ಮರ, ನೋಡಿ, ಅಲ್ವಾಂಬರ, ಮತ್ತು ನಿಂಬೆ ಆಯ್ತಾ. ನೋಡಿ, ಇದು 2ನೇ ಹಂತದ ಮರ, ಅರ್ಥ ಆಯ್ತಾ? ಇನ್ನು 3ನೇದು ಯಾವುದು? 3ನೇದು ಅಂದರೆ ಪೊದೆ ಆಕಾರ. ಕಾಡಲ್ಲಿ ಯಾವುದೋ ಪೊದೆ ಇರುತ್ತೆ ನೋಡಿ, ಅದಕ್ಕೆ ಎಷ್ಟು ಅಫಿಷಿಯಲ್ ಎಂಟಿ ಹಂಗಂದರೆ 3,700 ಫುಟ್ ಕ್ಯಾಂಡಲಿಂದ 5,400 ಫುಟ್ ಕ್ಯಾಂಡಲ್ ಅಂತರದಲ್ಲಿ ಫೋಟೋಸಿಂಥಸಿಸ್ ಕ್ರಿಯೆ ನಡೆಯೋದು, ಆಹಾರನ ಯುಟಿಲೈಸ್ ಮಾಡೋದು. ಅದು ಯಾವುದು? ಕಾಡಲ್ಲಿ ಯಾವುದೋ ಮರ, ಯಾವುದೋ ಪೊದೆ ನೋಡಿ, ಅದೇನೇ ಅಡಿಕೆ, ಬಾಳೆ. ನೋಡಿ, ಇದು ಪೊದೆ ಆಯಿತಾ. ನೋಡಿ, ಇನ್ನು 4ನೇದು ಮಹಾರಾಣಿ. ಮಹಾರಾಣಿ ಅಂದರೆ ಅದಕ್ಕೆ 2,000 ಫುಟ್ ಕ್ಯಾಂಡಲಿಂದ 2,800 ಫುಟ್ ಕ್ಯಾಂಡಲಿಂದ 3,600 ಫುಟ್ ಕ್ಯಾಂಡಲ್ನ ಅಂತರದಲ್ಲಿ ಫೋಟೋಸಿಂಥಸಿಸ್ ಕ್ರಿಯೆ ಮಾಡೋದು. ಅದ್ಯಾವುದಪ್ಪ ಅಂದರೆ ಮಹಾರಾಣಿ. ನೋಡಿ, ಆ ಮಹಾರಾಣಿನ ನಾವು ಇನ್ನೂ ಅಲ್ಲೇ ಬಿಟ್ಟಿದ್ದೀವಿ, ನಾವಿನ್ನೂ ಇಲ್ಲೂ ಕರ್ಕೊಬಂದಿಲ್ಲ. ನೋಡಿ, ಈಗ ನಾವು ಮಹಾರಾಣಿನ ಅರಮನೆ ಕಟ್ಟವಿ ಕರ್ಕೊಬತ್ತೀವಿ ಈಗ, ಅರ್ಥ ಆಯ್ತಾ ಸರ್? ಮತ್ತು ಇನ್ನು 5ನೇದು ಮಹಾರಾಣಿ ಮಗಳು. ಯಾವುದದು? ಹುಲ್ಲು. ಹುಲ್ಲು ಇದೆಯಲ್ಲ, ಈ ಹುಲ್ಲು ಕಾಡಲ್ಲಿ ಅದು ಹುಲ್ಲು ತಾನೆ. ಅವು ಕೇವಲ 1,800ರಿಂದ 2,800 ಫುಟ್ ಕ್ಯಾಂಡಲ್ಲಿ ಬೆಳೀತವೆ.
ಅವು ಗೆಡ್ಡೆ ಗೆಣಸು ಬಳ್ಳಿಗಳೆಲ್ಲ. ಅದಕ್ಕೆ ಅದನ್ನು ಮಾರಾಣಿ ಮಗ ಅದನ್ನೇನು ಮಾಡಿದ್ದೀವಿ ನೋಡಿ, ಅರ್ಶಿನ ಶುಂಠಿ ಇವೆಲ್ಲ ನೋಡಿ. ಇಲ್ಲಿ 7,000ದಿಂದ 12,000 ಫುಡ್ ಕ್ಯಾಂಡಲ್ ಎನರ್ಜಿನ ನಾವೇನು ಮಾಡಿದ್ದೀವಿ, ಏನು ಮಾಡ್ತಾಯಿದ್ದೀವಿ, ಫುಡ್ಡಾಗಿ ಕನ್ವರ್ಟ್ ಮಾಡಿದ್ದೀವಿ ನೋಡಿ. ನಾನೆಲ್ಲ ಮಾಡಿರೋದು ನೇಚರೇ ಮಾಡ್ಕೊತಾ ಇದೆ ನೋಡಿ. ತೆಂಗು ಬಂತು ನೋಡಿಲಿ, ಹಣ್ಣು ಬಂತು ನೋಡಿಲಿಲ್ಲ, ಅಡಕೆ ಬರುತ್ತೆ ನೋಡಿ, ಅಲ್ಲೆಲ್ಲ ಇದತ್ರ ಕಾಫಿ ಕೋಕೋ ಅದು ಬರುತ್ತೆ, ಆಮೇಲೆ ಅರ್ಶಿನ ಶುಂಠಿ ನೋಡಿ. ಎನರ್ಜಿನ ನಾವೇನು ಮಾಡ್ದೋ, ಆಹಾರವಾಗಿ ತಯಾರು ಮಾಡ್ತು. ತಿರ್ಗಾ ನೋಡಿ ಅಲ್ಲೇನಿರೋದು ಬರೀ ಅಫಿಷಿಯಲ್ ಎಂಟಿ ನೆಟ್ಬಿಟ್ಟು ಪತ್ತರಿಂದ ಬೆಳಿಗ್ಗೆಯಿಂದ 10 ಗಂಟೆ 6 ಗಂಟೆಯಿಂದ ಮೇಡಮ್ 10 ಗಂಟೆ ಗಂಟ ಬಾಳೆ ನೆಟ್ಬಿಟ್ಟು ಆಹಾರನ ತಯಾರು ಮಾಡುತ್ತೆ. ಇನ್ನು 10 ಗಂಟೆಯಿಂದ 4 ಗಂಟೆ ಗಂಟ ಬಿಸಿಲಿನ ಪ್ರಖರತೆ ಜಾಸ್ತಿ ಆದಾಗ ಏನು ಮಾಡುತ್ತೆ, ಆಹಾರ ತಯಾರು ಮಾಡಲ್ಲ. 4 ಗಂಟೆಯಿಂದ 6 ಗಂಟೆ ಗಂಟ ಮಾಡ್ಕೊತದೆ. ಮಾಡ್ಕೊಂಡು ಏನಾಯಿತು, ಮಧ್ಯಾಹ್ನ ಏನಾಯಿತು, ಗ್ಯಾಪ್ ಆಯಿತು. ಅವಾಗ ಏನಾಯ್ತದೆ, ಮೇಡಮರ ನೀವು ಬಿಸಿಲಲ್ಲಿ ಕೆಲಸ ಮಾಡಲ್ಯಾ, ಹಾಗೆ ಏನು ಹಿಂಗೆ ಸೋಪ್ಕೊಂಡಿರ್ತೀರಿ. ನಾವೇನಾಯ್ತು ಇಲ್ಲಿ ಬೆಳೆ ಹಿಂಗೆ ಸೋಪ್ಕೊಂಡು ನಿಂತಿದ್ರೆ ವಾ ನೀರು ತೊಂದರೆ ಅಂದ್ಬಿಟ್ಟು ನೀರು ಬಿಟ್ಬಿಡ್ಬೇಕು. ಅಲ್ಲಿ ಒಂದು ಚಕ್ರ ಪಂಚರ್ ಆಯ್ತದೆ. ಅರ್ಥ ಆಯ್ತಾ ಸರ್? ಈಗ ನಮ್ಮದು ಏನು ಗೊತ್ತಾ, ಅಫಿಷಿಯಲ್ ಹೆಂಡತಿ ಎಲ್ಲಿ ಮನೆ ಒಳಗೆ ಕರೆಕ್ಟಾಗಿ ಮಡಗಿದ್ರೆ ಅಡುಗೆ ಮಾಡುತ್ತಾ ಇದ್ದಾನೆ ಅವರು. ನೋಡಿ ನಾವೆಲ್ಲಿ ಮಡಗಿದ್ದೀವಿ ಇಲ್ಲಿ ನೋಡಿ, ನೋಡಿ ನೀವು ನಾವೆಲ್ಲಿ ಇಟ್ಟಿದ್ದ ನೋಡಿ, ಗೊನೆ ಹೆಂಗೆ ಬಂದಿದ್ದದು ಅಲ್ಲಿ ಬಂದಿದ್ದದಾ ನೋಡಿ, ಅವೈಜ್ಞಾನಿಕ ಅದು. ಇನ್ನು ಮಾರಾಣಿ ಮಗಳು ಹಂಗೆ ಸರ್, ಇಡೀ ಎನರ್ಜಿನ ಆಹಾರವಾಗಿ ಪರಿವರ್ತನೆ ಮಾಡ್ತಾಯಿದ್ದೀವಿ. ಅಲ್ಲೆಲ್ಲ ಆಯ್ತದದು. ಮತ್ತು ಸೈಂಟಿಸ್ಟು ಏನು ಗ್ರೀನ್ ರೆವಲ್ಯೂಷನ್ ಮಾಡಿಬಿಟ್ರೆ ಎಲ್ಲಿ ಬಂದದೋ, ಎಲ್ಲ ರೋಗ ಹೊಡೆದೋ ಎಲ್ಲ ಇದಾಗಿ ಹೋಯ್ತಾ ಇದೆ. ಅದಕ್ಕೆ ಪಾಳೆಗಾರ ಹೇಳೋದು, ಇನ್ನು ಮುಂದಿನ ದಿನದಲ್ಲಿ ನ್ಯಾಚುರಲ್ ಫಾರ್ಮಿಂಗ್ ಮಾಡಿದ್ರೆ ನಿಮಗೆ ರೋಗ ಬರಲ್ಲ. ಇಲ್ಲಿ ಬಯಾಲಜಿಕಲ್ ಕಂಟ್ರೋಲು ಅದೇ ಕಂಟ್ರೋಲು, ಮತ್ತು ಇಲ್ಲಿ ಕಿತ್ಕೋದು ತಿನ್ಕೋದು. ಆದರೆ ಅಲ್ಲಿ ಖರ್ಚು ವೆಚ್ಚಗಳು ಜಾಸ್ತಿ ಆಗ್ಬಿಟ್ಟು ರೈತರು ಆತ್ಮಹತ್ಯೆ ಮಾಡ್ಕೊತಾವ್ರೆ. ಇದಾಗ ನೀವು ಸಿಟಿಯವರು ಕೂಡ. ಅದರಿಂದ ಈ 5 ಲೇಯರ್ ಮಾಡಲು ನೋಡಿ ಇಲ್ಲಿದೆ ನೋಡಿ, ಇಲ್ಲಿ ಒಂದೇ ಸಾರಿ ಗಿಡ ನೆಡುವಷ್ಟಿಲ್ಲ. ನಾವೇನು ಮಾಡಿದ್ದೀವಿ ಇಲ್ಲಿ ಅಂದರೆ 36 ಅಡಿ 36 ಅಡಿಗೆ ತೆಂಗು ಹಾಕಿದ್ವಿ ನೋಡಿ. 36 ಅಡಿಯಿಂದ 36 ಅಡಿಗೆ ಮಧ್ಯದಲ್ಲಿ ಮೂಸಂಬಿ ಅಥವಾ ಕಿತ್ಲೆ ನೋಡಿ. ಇನ್ನು 9 ಅಡಿಗೆ ಅಡಿಕೆ ಹಾಕಿದ್ವಿ. ಇನ್ನು ಗ್ರಿಸಿಡಿಯಾ ಅದು 18 ಅಡಿಗೆ, ಬಾಳೆ ಅದು ಕೂಡ 9 ಅಡಿಗೆ, ಮತ್ತು ಅದರೊಳಗಡೆ ಅರ್ಶಿನ. ಇನ್ನು ಕಾಫಿನ ನಾವು ಇನ್ನು ಕಾಫಿ ಕೋಕೋನ ತಗೊಬಂದು ಮಧ್ಯೆ ಹಾಕ್ಬೇಕು ನೋಡಿ. ಈ ಥರ ಎಲ್ಲ ಮಾಡಿದ್ದೀವಿ. ಇದು 5 ಲೇಯರ್ ಮಾಡಲ್ಲು. ಗ್ರಿಸಿಡಿಯಿಂದ ಬರೀ ಗೊಬ್ಬರಕ್ಕೆ ಉಪಯೋಗ, ಬೇರೆ ಉಪಯೋಗ ಇಲ್ಲ, ನೈಟ್ರೋಜನ್ ಫಿಕ್ಸೆಡ್ ಆಗುತ್ತೆ. ಹಾಂ, ನೈಟ್ರೋಜನ್ ಫಿಕ್ಸೆಡ್ಡು ಗೊಬ್ಬರ ಆಗುತ್ತೆ, ನೈಟ್ರೋಜನ್ ಹ್ಯೂಮಸ್ ಕ್ರಿಯೇಟ್ ಆಗ್ತದೆ. ನಿಮ್ಮ ತೋಟದ್ದೆಲ್ಲ ಗುರುಗಳಿದ? ಇಲ್ಲ ಇಲ್ಲ ಇಲ್ಲ, ಇವು ನಮ್ಮ ತೋಟದವಲ್ಲ. ಹಾಂ, ಈಗ ನಮ್ಮ ತೋಟದಲ್ಲಿ ಯಾವತ್ತೂ ಬೀಜ ಕೊಡಲ್ಲ ನಾವು. ಹಾಂ, ಈಗ ಏನಾಗಿದೆ, ನಮ್ಮ ತೋಟ ನೋಡಿ, ಯಾವುದೇ ಬೀಜನ ಆಯ್ಕೆ ಮಾಡಬೇಕಾದ್ರೆ ಹಾಂ, ಈಗ ತೆಂಗು ಅಡಿಕೆ 100 ವರ್ಷ ಬರುತ್ತೆ, 90ರಿಂದ 100 ವರ್ಷ. ಅದರಲ್ಲಿ 3 ಭಾಗ ಮಾಡ್ಕೋಬೇಕು. 1ರಿಂದ 30 ವರ್ಷ ಬಾಲ್ಯ, ಓಕೆ, 30ರಿಂದ 60 ವರ್ಷ ಯೌವನ, 60ರಿಂದ 30 100 ವರ್ಷ. ಅದರಲ್ಲಿ ಯಾವಾಗ ತಗೋಬೇಕು, ಯೌವನ ತಗೋಬೇಕು. ಮದುವೆ ಮಾಡೋದು ಯೌವನದಲ್ಲಿ ತಾನೆ, 30 ವರ್ಷದ ಮೇಲೆ. ಹಾಂ, ಅದೇ ಥರ ನಮ್ಮದು 18 ವರ್ಷ 7.5 ವರ್ಷದ ಬೀಜ ಹಾಕ್ತಾರ, ಅದು ಮೋಸ. ಅದರಿಂದ ನಾವೇನು ಮಾಡಿದ್ದೀವಿ, ಇಲ್ಲಿ ನಮ್ಮ ಹತ್ರ ಇಲ್ಲ. ಕೆಲವ್ರು ಕೇಳಿದ್ರು ನಾವೆಲ್ಲ ಫೇಲ್ ಆಗಿದ್ವಿ. ಫೇಲ್ ಆಗಿದ್ದಾಗ ಕೇಳಿದ್ರು, ಫೇಲ್ ಆಗಿದ್ದಾಗ ಕೆಲವರು ಬೀಜಗಳನ್ನ ಏನು ಬೇಕು ಕೃಷ್ಣಪ್ಪರೇ, ನಮ್ಮದೇ ಕೆಲವು ಫೇಲ್ ಆಗಿತ್ತಲ್ಲ, ಕೇಳಿದ್ರು ನೀವೇ ಫೇಲ್ ಆಗಿದ್ದಿರಲ್ಲ ಅಂತ. ಅವತ್ತು ನನಗೆ ಗೊತ್ತಿರಲಿಲ್ಲ, ನಾನು ಬೇಗ ಹಾಕ್ಬಿಟ್ಟೆ ಬೇರೆಯವ್ರ ತಂದು. ಅದಕ್ಕೆ ಪಾಳೆಕರ್ ಪಾಠ ಹೇಳಿದರು ಅವಾಗ. ಆ ಥರ ನೀವು ಆ ಥರ ಮಾಡಬೇಡಿ, ನೀವೇನಿದ್ರು ಕರೆಕ್ಟಾಗಿ ಆಯ್ಕೆ ಮಾಡಿ ಹಾಕಿ ಅಂತ.
ಆಗ ಕೃಷ್ಣಪ್ಪರ ನಮಗೆ ಗೊತ್ತಿಲ್ವಲ್ಲ ಏನು ಅಂದಾಗ ಆಗ ನಾವು ಏನು ಮಾಡಿದ್ವಿ, ಒಳ್ಳೆ ಕಡೆ ಹೋಗ್ತೀವಿ, ತೋಟ ನೋಡಿ 30 ವರ್ಷದ ಮೇಲ್ಗಡೆ ಒಳಗಡೆ ಇರೋದನ್ನ ಆಯ್ಕೆ ಮಾಡಿ, ನನಗೆ ಅದ್ರ ಮಾನದಂಡ ಗೊತ್ತಲ್ಲ, ತೊಗೊಬಂದು ನಾನೇನು ಮಾಡಿದ್ದೀನಿ ಅವ್ರಿಗೆ ಕೊಡ್ತಾಯಿದ್ದೀನಿ. ತೆಂಗು ಮತ್ತು ಅಡಿಕೆ ನಮ್ಮ ತೋಟದ ಯಾವುದೂ ಅಲ್ಲ. ಈಗ ನಾನು ಏನು ಕೊಟ್ಟರು ಇಸ್ಕೊತಾರೆ, ಆದರೆ ನಾನೇ ಮೋಸ ಮಾಡಿದ್ರೆ ನನ್ನಂಥ ಪಾಪಿ ಇಲ್ಲ ಅಂತ. ಅದು ಕರೆಕ್ಟ್. ಹೌದು ಗುರು. 500 ಊಟ ಕೊಟ್ಟರು ಕುಡ್ಕೊತಾರೆ ಅಂದರೆ ಯಾಕೆ ಅಂದರೆ ಹಂಗೆ ನಂಬಿಕೆಗೆ ದ್ರೋಹ ಮಾಡಬಾರ್ದು. ನನ್ನವು ಯಾವ ಬೀಜಕ್ಕಾಗಲ್ಲ ಸದ್ಯಕ್ಕೆ, ಅದರಿಂದ ನಾವು ಬೀಜ ಕೊಡಲ್ಲ. ನಾನೇನಪ್ಪ ಅಂದ್ರೆ ಜ್ಞಾನ ಇರೋದ್ರಿಂದ ನಾನು ಎಲ್ಲ ಕಡೆ ಹೋಗಿ ಆಯ್ಕೆ ಮಾಡ್ತೀನಿ. ಆಯ್ಕೆ ಮಾಡೋದನ್ನು ನನಗೆ ತಪ್ಪು ಅರ್ಥ ಆಗಿದ್ದಿಲ್ಲ, ಅದನ್ನು ಬೀಜ ಹಾಕಿದ್ವಿ. ಆಮೇಲೆ ಒಂದೇನಪ್ಪ ಅಂದರೆ ನೋಡಿ, ಇದನ್ನೆಲ್ಲನೂ ಸರ್ಕಾರ ಮಾಡಬೇಕು. ಇಲ್ಲಿ ವಿಚಾರ ತುಂಬ ಇದೆ. ಹೌದು. ಈಗ ನೋಡಿ, ಒಬ್ಬ ಡಾಕ್ಟ್ರೋ ಇಂಜಿನಿಯರೋ ಆಗಬೇಕು ಅಂತಂದರೆ 25 ವರ್ಷ ಲಕ್ಷಾಂತರ ರೂಪಾಯಿ ಕೊಟ್ಟು, ಕೋಟಿಗಟ್ಟಲೆ ಕೊಟ್ಟು ಅದನ್ನು ಅದನ್ನ ಆಗದಿರಲಿಲ್ಲ, ಕಾಯ್ತೀರಿ. ಆದರೆ ಕೊರೋನಾದಲ್ಲಿ 4 ದಿನ 4 ಗಂಟೆ ಈಚೆಗೆ ಬಿಟ್ರಲ್ಲ, ಎಲ್ಲ ಏನು ತಗೊಂಡ್ರು? ಹೆಂಗಸ್ರೆಲ್ಲ ಚಿನ್ನ ಸೀರೆ ತಗೋಕ್ಕೆ ಹೋಗಲಿಲ್ಲ, ಗಂಡಸರುವೆ ಮೊಬೈಲು ಕಾರು ಸ್ಕೂಟ್ರ್ ತಗೋಕ್ಕೆ ಹೋಗಿಲ್ಲ. ಎಲ್ಲರೂ ಸೇರಿ ಏನು ತಗೊಂಡು ಆಹಾರ ಮತ್ತು ಹಣ್ಣು ತರಕಾರಿ ಅಕ್ಕಿ ತಗೋಕ್ಕೆ ಹೋದೋ ತೀರಾಯ್ತದೆ ಅಂತ. ಆದರೆ ಇಲ್ಲಿ ಮುಖ್ಯ ಆಹಾರ ತಾನೆ. ಈ ಆಹಾರದನ್ನು ಕೇವಲ ಅರ್ಧ ಗಂಟೆ ಕಲ್ತ್ಕೋಬೇಕು ಅಂದರೆ ಆಗಲ್ಲ. ಇದು ಯಾವ ನ್ಯಾಯ? ಅದರಿಂದ ಅದಕ್ಕೆ ಇದನ್ನು ಸರ್ಕಾರ ಮಾಡಬೇಕು. ಆದರೆ ಸರ್ಕಾರ ಸಾವಯವ ಅಂತ ದೊಡ್ಡದಾಗಿ ಇದು ಮಾಡಿದೆ ನೋಡಿ. ನಾವು ಇಲ್ಲಿ ಸತ್ಯ ಹೇಳೋಕ್ಕೆ ತೊಂದರೆ, ಅಲ್ಲಿ ಸತ್ಯ ಹೇಳೋಕ್ಕೆ, ಇದು ಸುಳ್ಳು ಹೇಳೋಕ್ಕೆ ದೊಡ್ಡ ಬಂಗ್ಲೆ ಕಟ್ಕೊಂಡು 200 ಕೋಟಿ ರೂಪಾಯಿ ಬಿಡುಗಡೆ ಮಾಡ್ಕೊಂಡು ತಿರುಗ್ತಾವ್ರೆ. ನಾವಿಲ್ಲಿ ಸತ್ಯ ಹೇಳೋಕ್ಕೆ ಬಯಸ್ಕೊತಾ ಇದ್ದೀವಿ. ಏನಪ್ಪ ಕೃಷ್ಣಪ್ಪ ಅವ್ರು ಸಿಗ್ನೆ ಅವರು ನಮಗೆ ಇದೇನೋ ಅಂತಾರಲ್ಲ, ದಿನ ಸಾವಿರ ಎಳ್ಳೋರು ಯಾರು ಅನ್ನಂಗೆ ಆಗ್ಬಿಟ್ಟದೆ. ಇದನ್ನು ಸರ್ಕಾರ ಮಾಡ್ತಾಯಿಲ್ಲ, ಸರ್ಕಾರ ಅದನ್ನು ಮಾಡ್ತಾಯಿದೆ. ಆದರೆ ಅದಕ್ಕೆ ನಾವೇನು ಮಾಡ್ತಾಯಿದ್ದೀವಿ ನೋಡಿ, ಒಂದು ದಿನಕ್ಕೆ ಆಗಲ್ಲ, ಅಟ್ಲೀಸ್ಟ್ ಒಂದು 3 ದಿನನಾರ ಇರಬೇಕು. ಫಸ್ಟು ಥೇರಿ ಹೇಳ್ಬೇಕು, ಇನ್ನೊಂದು ದಿನಕ್ಕೆ ಪ್ರಾಕ್ಟಿಕಲ್ ಇಂಥ ಗಿಡ ಇಲ್ಲಿ ನೆಡಬೇಕು ಅನ್ನೋ, 3ನೇ ದಿನಕ್ಕೆ ಅವ್ರಿಗೆಲ್ಲ ನಡೆಸಿದ್ರೆ ಮಾತ್ರ ಇದು ಮುಂದೆ ಹೋಗೋದು. ಅದಕ್ಕೆ ನಾವೇನು ಮಾಡ್ತಾಯಿದ್ವಿ, ಬನ್ನೂರು ಕೃಷಿ ಯೂನಿವರ್ಸಿಟಿ ಕಟ್ತಾ ಇದ್ವಿ. ಕೃಷ್ಣಪ್ಪ ಅವ್ರ ಯೂನಿವರ್ಸಿಟಿ ನಮ್ದಲ್ಲ, ಅದಲ್ಲ, ಇಲ್ಲಿ ಸುಭಾಷ್ ಪಾಳೇಕರ್ ಒಂದು ಯೂನಿವರ್ಸಿಟಿಯೇ ಕಟ್ತಾ ಇದ್ವಿ. ಅವರು ಏನು ಪ್ರಾಕ್ಟಿಕಲ್ ಆಗಿ ಮಾಡಿದ್ದೀನಿ ಅದನ್ನೆಲ್ಲ ತೋರ್ಸೋಣ ಅಂತ. ಈಗ ಸರ್ಕಾರ ಮಾಡಿಕೊಟ್ಟಿದ್ರೆ ನಾವು ಅದನ್ನು ಹೇಳ್ಬೋದಿತ್ತು. ಈಗ ನಾವೇನು ಮಾಡ್ತಾಯಿದ್ದೀವಿ, ಹಂತವಾಗಿ ಸ್ವಲ್ಪ ಕಟ್ತಾ ಇದ್ದೀವಿ. ಮುಂದಿನ ದಿನದಲ್ಲಿ ಆ ಥರ ತಯಾರು ಮಾಡೋಣ ಅಂತ. ಅದರ ಒಂದಿನಕ್ಕೆ ಆಗಲ್ಲ ನೋಡಿ. ಇದ್ರದ್ದು ಬೀಜ ಅದು ನಮ್ಮದೇ ಎಲ್ಲನೂ ಕಾಯಿದೆ ಎಳ್ನೀರಿಲ್ಲ ಸರ್, ಎರಡು ಇಲ್ಲ ಇಲ್ಲ ಇಲ್ಲ, ಆ ಥರ ಅಲ್ಲ. ಕಾಯಿ ಎಳ್ನೀರಂತಲ್ಲ ಇದು, ಅದನ್ನೇ ವ್ಯತ್ಯಾಸ ಮಾಡಿರೋದು. ಕಾಯಿ ಮೇಯ್ನು ನೋಡ್ರಿ, ಬೀಜದಲ್ಲಿ 3 ಥರ ಇದೆ. ಒಂದು ಹೈಬ್ರಿಡು, ಇನ್ನೊಂದು ಸ್ಟ್ರೈಟ್ ಲೈನು, ಇನ್ನೊಂದು ನಾಟಿ. ಇಲ್ಲಿ ಹೈಬ್ರಿಡ್ ಹಾಕ್ಬಾರ್ದು. ಏನು ಮಾಡಬೇಕು, ನಾಟಿನಲ್ಲಿ ಸ್ಟ್ರೈಟ್ ಲೈನ್ ಅಂತಂದರೆ ಆಯ್ಕೆ ಮಾಡೋದು. ಅರ್ಥ ಮಾಡ್ಕೊಳ್ಳಿ. ಈಗ ಒಂದು ರಾಗಿ ಇತ್ತಾನೆ, ನಮ್ಮ ಅಜ್ಜಿ ಮಾಡ್ತಾಯಿದ್ರು. ಹೆಂಗೆ ಮಾಡ್ತಾಯಿದ್ರು ಅಂದರೆ, ಹೋಗೋರು ನಾವು ಆಟ ಆಡುವ, ಒಳ್ಳೊಳ್ಳೆ ರಾಗಿ ತಾನೆ ಕುಯ್ಕೋರು, ನಾಟಿ ರಾಗಿ ತಾನೆ, ಅಲ್ಲಿ ಚೆನ್ನಾಗಿರೋದನ್ನ ಕುಯ್ಕೋರು, ಅಲ್ಲಿ ಆಯ್ಕೆ ಮಾಡೋರು. ಅಲ್ಲಿ ಚೆನ್ನಾಗಿ ಬರ್ದೇ ಇರೋದ ಅದು ನಾಶ ಆಗೋದು, ಬರೋದು ಉಳ್ಕೊಳ್ಳೋದು, ಅದನ್ನೇ ಸ್ಟ್ರೈಟ್ ಲೈನ್ ಅಂತ ಹೇಳಿದ್ರು. ಇದು ಹಂಗಲ್ಲ, ಹೈಬ್ರಿಡ್ ಅನ್ನೋದು ಮಾಡಿಬಿಟ್ಟಿಬಿಟ್ಟು ಅದೇ ನಿಮ್ಗೆ ಎಳ್ನೀರಿಗೆ ಬೇರೆ, ಅದಕ್ಕೆ ಬೇರೆ, ಇದಕ್ಕೆ ಬೇರೆ ಅಂತ ಏನಿಲ್ಲ. ಈಗ ಏನು ಕುಡಿದ್ರಿ, ಎಳ್ನೀರಾರ ಕುಡೀರಿ, ಇಲ್ಲ ಕಾಯಿನಾರ ತಿನ್ನಿ, ಏನಾರ ಮಾಡಿ, ಅದೇ ಬೇರೆ ಅಂತ ಮಾಡಿ ಇವರೆಲ್ಲನೂ ಅದನ್ನು ಹೇಳ್ತಾ ಹೋಯ್ತಾ ಇದ್ರೆ ನಿಮಗೆ ಟೈಮ್ ಆಗೋಯ್ತದೆ. ಗುರುಗಳ ಈಗ ಯಾರಾದ್ರೂ ಸಸಿ ಬೇಕು ಅಂತ ಫೋನ್ ಮಾಡಿದ್ರೆ ಹಾಂ ಕೊಡ್ತೀವಿ. ಸಸಿ ಬೇಕು ಅಂತಂದರೆ ನಾವು ಇಲ್ಲಿ ಫಸ್ಟು ಅವ್ರಿಗೆ ಪಾಠ ಮಾಡಿಬಿಡ್ತೀವಿ, ಯಾಕೆ ನಾವು ಯಾವ ಥರ ಹಾಕಿದ್ವಿ ಏನು ಅಂತ. ಆಮೇಲೆ ನಾವು ಅವ್ರಿಗೆ ತೋರಿಸಿ ಎಲ್ಲ ಕೊಡ್ತೀವಿ. ಎಷ್ಟು ಸಸಿ ಮೇಡಮ್ರೆ? ಇಲ್ಲಿ 2 ಥರ ಇದೆ. ಒಂದು ವರ್ಷ ಸಸಿ 150 ರೂಪಾಯಿ, 1.5-2 ವರ್ಷ ಆಗಿರೋಕ್ಕೆ 200, 150 ಆ ಥರ. ಸರಿ, 5 ವರ್ಷ ಫಲ ತಗೋಲ್ಲ. ಹಾಂ, ಎಲ್ಲ ಇದು 5 ವರ್ಷಕ್ಕೆ ಸ್ಟಾರ್ಟ್ ಆಯ್ತದೆ. 5ರಿಂದ 7 ವರ್ಷಕ್ಕೆ ಸ್ಟಾರ್ಟ್ ಆದರೆ ಇದು 100 ವರ್ಷ ಬಾಳ್ಮೆ ಬರುತ್ತೆ. Damn.